ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಕಮತಗಿ ಪಟ್ಟಣದಲ್ಲಿ ನಡೆಯುತ್ತಾ ಇರುವಂತಹ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಪ್ರಚಾರ ಕಾರ್ಯ ಚುರುಕುಗೊಂಡಿದೆ. ಈ ಸಂದರ್ಭದಲ್ಲಿ ಬಿಜೆಪಿ ಅಭ್ಯರ್ಥಿ ಶ್ರೀಯುತ ವೀರಣ್ಣ ಚರಂತಿಮಠ ಅವರ ಪರವಾಗಿ ಹಿರಿಯ ನಾಯಕ ಶ್ರೀರಾಮುಲು ಅವರು ಮತಯಾಚನೆ ಮಾಡಿದ್ದಾರೆ. ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಶ್ರೀರಾಮುಲು, ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಅಭಿವೃದ್ಧಿ ಕಾರ್ಯಗಳನ್ನು ಜನರಿಗೆ ವಿವರಿಸಿ ಬಿಜೆಪಿ ಅಭ್ಯರ್ಥಿಗೆ ಮತ ನೀಡಿ ಗೆಲ್ಲಿಸುವಂತೆ ಮನವಿ ಮಾಡಿದರು. ಗ್ರಾಮೀಣ ಅಭಿವೃದ್ಧಿ, ಮೂಲಸೌಕರ್ಯ ಸುಧಾರಣೆ ಹಾಗೂ ಜನಪರ ಯೋಜನೆಗಳ ಕುರಿತು ಅವರು ಪ್ರಸ್ತಾಪಿಸಿದರು. ಯಾಕಂದ್ರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾದಂತ ಸನ್ಮಾನ್ಯ ಚರಂತಿಮಠ ಅವರ ಪರವಾಗಿ ಪ್ರಚಾರಕ್ಕೋಸ್ಕರವಾಗಿ ಎಲ್ಲಾ ಕಡೆಗಳು ಹೋಗ್ತಾ ಇದೀವಿ. ಇವತ್ತು ಹೋಗುವಂತ ಸಂದರ್ಭದಲ್ಲಿ ಅನೇಕರು ಕೂಡ ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾದಂತ ಚರಂತಿಮಠ ಅವ್ರನ್ನ ಗೆಲ್ಲಿಸುತ್ತೇವೆ ಅನ್ನೋ ವಿಶ್ವಾಸವನ್ನು ಯಾಕಂದ್ರೆ 2023ರಲ್ಲಿ ಇದೇ ರೀತಿ ಚುನಾವಣೆಗಳು ನಡೆದಿತ್ತು. 2023ರಲ್ಲಿ ನಡೆದಂತ ಚುನಾವಣೆಯಲ್ಲಿ ಬೇರೆ ಬೇರೆ ಕಾರಣಗಳಿಂದ ಚರಂತಿಮಠ ಅವರು ಸೋತೋದ್ರು. ನಮ್ಮ ಹಿರಿಯಾದಂತ ಪೂಜಾರಣ್ಣನವರು ಹೇಳಿದ್ರು, ರಾಮ್ನವರೇ ಈ ಚುನಾವಣೆ ಏನು ನಡೀತಾ ಇದೆ ಆಕಸ್ಮಿಕವಾಗಿ ಏನು ಎಂ.ಐ. ಮೇಟಿಯವರು ಏನು ಡೆತ್ ಆಗಿದ್ದಾರೋ, ಅವ್ರು ತೀರ್ಕೊಂಡೋಗಿದ್ದಾರೋ ಅದರ ನಿಮಿತ್ತವಾಗಿ ಚುನಾವಣೆಗಳು ನಡೀತಿದ್ದಾವ. ಆದ್ರೆ ಈ ಚುನಾವಣೆ ಕೇವಲ 5 ವರ್ಷಕ್ಕೋಸ್ಕರವಾಗಿ ಚುನಾವಣೆ ನಡೀತಾ ಇದಾವೇನು? ಕೇವಲ 2.5 ವರ್ಷಕ್ಕೆ ಮಾತ್ರ ಚುನಾವಣೆಗಳು ನಡೀತಾ ಇದಾವ. ಅದಕ್ಕೋಸ್ಕರವಾಗಿ 2023ರಲ್ಲಿ ನಡೆದಂತ ತಪ್ಪು 2025ರಲ್ಲಿ ನಡೆಯಬಾರದು. ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಬಾಗಲಕೋಟೆಯಿಂದ ಅಂತ್ಯ ಮಾಡಂತ ಕೆಲಸ ತಾವೆಲ್ಲರೂ ಕೂಡ ಮಾಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತೀನಿ ನಾನು. ಯಾಕಂದ್ರೆ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ನಮ್ಮ ಸಿದ್ದರಾಮಯ್ಯನವರು ಸೋಮವಾರ ಇಲ್ಲಿ ಪ್ರಚಾರಕ್ಕೋಸ್ಕರವಾಗಿ ಆಗಮಿಸುತ್ತಿದ್ದಾರೆ. ನಾನು ಸನ್ಮಾನ್ಯ ಸಿದ್ದರಾಮಯ್ಯರನ್ನ ಪೂಜಾರ ಸಾಹೇಬರು ಏನು ಹೇಳಿದ್ರು ಅದಕ್ಕೆ ಬೆಂಬಲವನ್ನು ಸೂಚನೆ ಮಾಡೋದ್ರ ಜೊತೆಲಿ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರೇ ತಾವು ಹೈಕಮಾಂಡ್ ಅನ್ನು ಮೆಚ್ಚಿಸುವಂತಹ ವಿಚಾರದಲ್ಲಿ ಬಹಳಷ್ಟು ಬಿಜಿಯಾಗಿದ್ರಿ. ಇಲ್ಲ ನಾವು ಹೋಗಲ್ಲ. ಎದಕ್ಕೋಸ್ಕರವಾಗಿ ಬಿಜಿಯಾಗಿದ್ರೆ ಅದನ್ನ ದಿನನಿತ್ಯ ಡೆಲ್ಲಿಗೆ ಹೋಗ್ತೀರಿ, ಡೆಲ್ಲಿಂದ ವಾಪಸ್ ಬರ್ತೀರಿ. ವಾಪಸ್ ಬಂದ ನಂತರ ಈ ರಾಜ್ಯದ ಅಭಿವೃದ್ಧಿ ಡೆವಲಪ್ಮೆಂಟ್ ಬಗ್ಗೆ ಯಾರು ಕಾಳಜಿ ಇಲ್ಲಾರ್ದಂತೆ ನಿಮ್ಮಿಬ್ಬರು ಜಗಳ ಮಾಡ್ತಾ ಇರುವಂತದ್ದು ನಾನು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ. ಇವತ್ತು 2.5 ವರ್ಷಗಳಲ್ಲಿ ತಾವು ಆದಂತ ಅಭಿವೃದ್ಧಿ ಕೆಲಸಗಳು ಏನನ್ನಂತದ್ದು ಕೂಡ ತಾವು ಗಮನದಲ್ಲಿ ಇಟ್ಕೋಬೇಕು. ಬಹುಶಃ ನಮ್ಮ ಯುವಕರೆಲ್ಲರೂ ಕೂಡ ಗೋಷ್ಠಿಗಳನ್ನು ಕೂಗ್ತಾ ಇದ್ರು. ಸನ್ಮಾನ್ಯ ಚರಂತಿಮಠ ಅವರು 2018-23 ತನಕ ಕೂಡ ಏನು MLA ಆಗಿದ್ರು ಸುಮಾರಾಗಿ ಕಮತಿ ಪಟ್ಟಣಕ್ಕೆ 100 ಕೋಟಿ ಅನುದಾನವನ್ನು ತಂದು ಇವತ್ತು 2.5 ವರ್ಷಗಳಲ್ಲಿ ಅಭಿವೃದ್ಧಿ ಏನನ್ನಂತದ್ದು ಕೂಡ ವಿಚಾರವನ್ನು ಕೂಡ ತಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ಇವತ್ತು ಸನ್ಮಾನ್ಯ ಪೂಜಾರ್ ಸಾಹೇಬರಿಗೆ ಹೇಳ್ತಾ ಇದ್ರು, ಮುಖ್ಯಮಂತ್ರಿಗಳು ಬಜೆಟ್ ಅನ್ನು ಮಂಡಿಸುವಂತ ಟೈಮಲ್ಲಿ ಯಾವ ರೀತಿ ಬಜೆಟ್ ಅನ್ನು ಮಂಡಿಸಿದ್ರು, ಎಷ್ಟು ಬಜೆಟ್ ಅನ್ನು ಮಂಡಿಸಿದ್ರು. ಬಜೆಟ್ ಮಂಡಿಸಿದ ನಂತರ ಇವತ್ತು ಎಲ್ಲರ ತಲೆ ಮೇಲೆ 1.5 ಲಕ್ಷ ರೂಪಾಯಿ ಸಾಲವನ್ನು ಮಾಡಂತ ಕೆಲಸ ಮಾಡಿದ. ನಮ್ಮೆಲ್ಲರ ತಲೆ ಮೇಲೆ 1.5 ಲಕ್ಷ ರೂಪಾಯಿ. ಆದ್ರೆ 1.5 ಲಕ್ಷ ಇವತ್ತು ಸಾಲ ಏನಿದೆನೋ ಇವತ್ತು ನಾವು ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಜವಾಬ್ದಾರಿಯನ್ನಾಗ್ತೀವಿ. ನಾವೆಲ್ಲರೂ ಜವಾಬ್ದಾರಿಯಿಂದ ಆ ಸಾಲವನ್ನು ಒತ್ಕೋಬೇಕಾಗುತ್ತೆ. ಯಾಕಂದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು 2.5 ವರ್ಷಗಳಲ್ಲಿ ಇವತ್ತು ದಿನನಿತ್ಯಗಳು ನಮಗೆ ಯಾವುದೇ ಅಭಿವೃದ್ಧಿ ಕೆಲಸಗಳು ಇಲ್ಲ ಅಂತೆ. ಈ ಭಾಗದಲ್ಲಿ ನೀರಾವರಿ ಯೋಜನೆಗಳಿಗೆ ಇವತ್ತು ಯಾವುದೇ ಅನುದಾನವನ್ನು ಕೊಟ್ಟಿಲ್ಲ. ಮೂಲಭೂತ ಸೌಕರ್ಯಗಳಿಗೆ ಯಾವುದೇ ಅನುದಾನವನ್ನು ಕೊಟ್ಟಿಲ್ಲ. ರಸ್ತೆಗಳಿಗೆ ಕೊಟ್ಟಲಿಲ್ಲ. ಯಾವುದೇ ರೀತಿಯಲ್ಲಿ ಅಭಿವೃದ್ಧಿ ಇಲ್ಲಾರ್ದಂತೆ 2.5 ವರ್ಷಗಳ ಕಾಲ ನೀವು ನೋಡಿದ್ರಿ. ಅದಕ್ಕೋಸ್ಕರವಾಗಿ ನಾನು ಸನ್ಮಾನ್ಯ ಸ್ಪೀಕರ್ ಆದಂತ UT ಖಾದರ್ ಅವ್ರನ್ನ ನಾನು ಮೊನ್ನೆ ನಾನು ನೋಡ್ತಾ ಇದ್ದೆ. UT ಖಾದರ್ ವಿಧಾನಸಭೆ ಎಲ್ಲ ಕೂಡ ರಿಪೇರಿ ಮಾಡಿಸ್ತಾ ಇದಾರ. ಯಾವ ರೀತಿಯಲ್ಲಿ ರಿಪೇರಿ ಮಾಡ್ತಾರೆ? ಲೈಟ್ ಹಾಕ್ತಾ ಇದಾರ, ಕಾರ್ಪೆಟ್ ಹಾಕ್ತಾ ಇದಾರ, ಅವು ಬಾಗಿಲುಗಳು ರಿಪೇರಿ ಮಾಡ್ತಾ ಇದಾರೆ, ಸಾಕಷ್ಟು ರೊಕ್ಕ ಖರ್ಚು ಮಾಡ್ತಾ ಇದಾರ. ಸನ್ಮಾನ್ಯ ಸ್ಪೀಕರ್ ಅಂತ UT ಖಾದರ್ ಅವರೇ, ನೀವು ವಿಧಾನಸಭೆಯನ್ನು ರಿಪೇರಿ ಮಾಡಿದ್ರೆ ಪರವಾಗಿಲ್ಲ, CM ಕುರ್ಚಿಯನ್ನು ರಿಪೇರಿ ಮಾಡಿ. ಯಾಕಂದ್ರೆ ಎಡದಾಳಿ ಇಬ್ಬರು, ಒಂದು ಕಡೆ ಶಿವಕುಮಾರ್ ಎಡದಾಡಿ, ಒಂದು ಕಡೆ ಸಿದ್ದರಾಮಯ್ಯ ಕಡೆ ಆ CM ಕುರ್ಚಿ ಬಹಳಷ್ಟು ಲೂಸ್ ಆಗ್ಬಿಟ್ಟಿದೆ. ಅದು ಮುರಿಯಂತ ಸ್ಥಿತಿಯಲ್ಲಿದೆ. ಅದನ್ನ ರಿಪೇರಿ ಮಾಡಂತ ತಾವೆಲ್ಲರೂ ಪ್ರಯತ್ನವನ್ನು ಕೂಡ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ನೀವೆಲ್ಲರೂ ನೋಡಿದಂತೆ ರಾಜ್ಯದಲ್ಲಿ ಇದ್ದಂತ ಬಹಳಷ್ಟು ಭ್ರಷ್ಟಾಚಾರಗಳಂದ್ರೆ ಇವತ್ತು ಈ ರಾಜ್ಯದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿಗೆ ಹೋಗ್ಬಿಟ್ಟಿದೆ. ಇವತ್ತು ತಾವೆಲ್ಲರೂ ಕೂಡ ನೋಡ್ತಾ ಇರ್ಬೋದು. 2.5 ವರ್ಷಗಳಲ್ಲಿ ಇವತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ವಿಚಾರ ಬಂದಂತ ಟೈಮಲ್ಲಿ ನಾವು ಮೀಸಲಾತಿಯನ್ನು ಜಾಸ್ತಿ ಮಾಡಿದ್ವಿ, ಈ ಸರ್ಕಾರ ಒಂದು ಮೀಸಲಾತಿಯನ್ನು ಕಡಿಮೆ ಮಾಡಿತ್ತು. ಇವತ್ತು ಸಂಪೂರ್ಣವಾಗಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ
187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿದ್ರು. 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿದಂತ ಟೈಮಲ್ಲಿ ಆ ನಿಗಮದಲ್ಲಿದ್ದಂತಹ ಎಲ್ಲ ಜನಾಂಗಕ್ಕೆ ಅದು ಯಾವುದೇ ಯೋಜನೆಗಳನ್ನು ಮುಟ್ಲಾರ್ದಂತೆ ಇವತ್ತು ಸಿದ್ದರಾಮಯ್ಯ ಸಾಹೇಬ್ರೆ ಒಪ್ಕೊಂಡ್ರು. 187 ಕೋಟಿ ರೂಪಾಯಿ ಅಲ್ಲ, ಕೇವಲ 90 ಕೋಟಿ ಅಂತ ಹೇಳಿದ್ರು. ಆದ್ರೆ 90 ಕೋಟಿ ಆಗಿದ್ರೆ ಕೂಡ ಇವತ್ತೊಂದು ಜನರ ಹಣ, ಇವತ್ತು ನೀವು ಜನರ ಹಣದಿಂದೇನೆ ಭ್ರಷ್ಟಾಚಾರ ಮಾಡಿ ನಿಮ್ಮ ಶಾಸಕರು, ನಿಮ್ಮ ಮಂತ್ರಿಗಳು ಜೈಲಿಗೆ ಹೋದ್ರು. ಇವತ್ತು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಇಲ್ಲಿ ತನಕ 90 ಕೋಟಿ ರೂಪಾಯಿ ಅನುದಾನವನ್ನು ಪುನಃ ವಾಪಸ್ ಕಟ್ಟಿಲ್ಲ ಅಂತದ್ದು ಕೂಡ ತಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಇವತ್ತು ಈಗಿರುವಂತ ಸಂದರ್ಭದಲ್ಲಿ ಇವತ್ತು ಬಾಗಲಕೋಟೆ ಪಟ್ಟಣದ ಜನರು ಎಂತ ಪರಿಸ್ಥಿತಿಯಲ್ಲಿ ಕೂಡ ನಿಮ್ಮ ಗ್ಯಾರಂಟಿಗಳಿಗೆ ಮೋಸ ಹೋಗಲ್ಲ. ಯಾಕಂದ್ರೆ ಇವತ್ತು ಗ್ಯಾರಂಟಿಗಳು ಕೊಡ್ತಾ ಇದ್ದಾರ. ಇವತ್ತು ಚುನಾವಣೆಗಳು ಬಂದಿದಾವ, ಆದ್ರೆ ಚುನಾವಣೆಗಳು ಬಂದಂತ ಟೈಮಲ್ಲಿ ಮಾತ್ರ ಗ್ಯಾರಂಟಿಗಳು ಕೊಡುವಂತ ಕೆಲಸ ಆಗುತ್ತೆ. ಇವತ್ತು ಕೇವಲ 2,000 ರೂಪಾಯಿ ಕೊಟ್ಟು ಗಂಡು ಮಕ್ಕಳ ಹತ್ರ ಇವತ್ತು 4-5 ಸಾವಿರ ರೂಪಾಯಿ ಪಿಕ್ ಪ್ಯಾಕ್ ಕೊಡಿ ಅಂತ ಸರ್ಕಾರ ಅದು ಕಾಂಗ್ರೆಸ್ ಸರ್ಕಾರ. ಅದಕ್ಕೋಸ್ಕರವಾಗಿ ಎಲ್ಲ ವಿಚಾರಗಳು ಇವತ್ತು ಕಾಂಗ್ರೆಸ್ನ ಸರ್ಕಾರದಲ್ಲಿ ಎಲ್ಲ ಖಜಾನನ್ನು ಖಾಲಿ ಮಾಡ್ಕೊಂಡು ಕೂತಾರ. ಯಾವ ರೀತಿಯಲ್ಲಿ ಖಜಾನವನ್ನು ಖಾಲಿ ಮಾಡ್ಕೊಂಡು ಕೂತಾರ ಅಂದ್ರೆ ಹೈಕಮಾಂಡ್ ದಲ್ಲಿ ಕಾಂಗ್ರೆಸ್ನ ಖಜಾನೆಯನ್ನು ತುಂಬುವಂತ ಕೆಲಸ ಮಾಡ್ತಾ ಇದ್ದಾರ. ಅದಕ್ಕೋಸ್ಕರ ನಮ್ಮ ಕಮತಿಗೆಯ ಜನರು ಭಾರತೀಯ ಜನತಾ ಪಾರ್ಟಿಯ ಅವಕಾಶ ಯಾರು ಕಳ್ಕೊಳ್ಳಾದಂತೆ ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಅವಕಾಶವನ್ನು ಕೊಟ್ಟು ಚರಂತಿ ಮಟ್ಟವರನ್ನ ಗೆಲ್ಲಿಸಬೇಕಾಗಿದೆ. ಯಾಕಂದ್ರೆ ನೀವೆಲ್ಲರೂ ಕೂಡ ನೀವು ರಾಜಕೀಯರುವಂತವ್ರು ಇಲ್ಲೇ ಇದ್ದಾರ. ಈ ಭಾಗದಲ್ಲಿ ಮಾಜಿ ಶಾಸಕರಾಗಿ ಒಳ್ಳೆ ಕೆಲಸಗಳು ಕೂಡ ಮಾಡಿದಾರ. ನಾನು ಕೂಡ ಇವತ್ತು ಬಾದಾಮಿಯಲ್ಲಿ ನಿಂತ ಟೈಮಲ್ಲಿ 2018ರಲ್ಲಿ ಬಾದಾಮಿ ಮೊಳಕಾಲ್ಮೂರದಲ್ಲಿ ನಾನು ನಿಂತಿದ್ದೆ. ಆಗಿನ ಸಂದರ್ಭದಲ್ಲಿ ಕೇವಲ 1600 ಮತಗಳಿಂದ ನಾನು ಸೋತೋದೆ. ಇವತ್ತು ಸೋತೋದ ನಂತರ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನಿಗೆ ಬಾಗಲಕೋಟೆ ಜಿಲ್ಲೆಯಿಂದ ಬಾದಾಮಿಯಿಂದಲೇ ಅವ್ರ ರಾಜಕೀಯ ಪುನರ್ಜನ್ಮವನ್ನು ಸಿಕ್ಕಿತ್ತು. ಆ ಪುನರ್ಜನ್ಮ ಸಿಕ್ಕಿದಂತ ಜಿಲ್ಲೆಗೆ ಇವತ್ತು ಏನು ಕೆಲಸ ಮಾಡಿದ್ದಾನೆ. ಇವತ್ತು ಆ ಪುಣ್ಯಾತ್ಮ ಸೋಮವಾರ ಬರ್ತಾ ಇದ್ದಾರಲ್ಲ, ಸ್ಪಷ್ಟೀಕರಣ ಕೊಳ್ಳಿ, ಈ ಜಿಲ್ಲೆಗೆ ನಾನು ಅಭಿವೃದ್ಧಿ ಕೆಲಸಗಳು ಮಾಡಿದ್ದೇನೆ ಅಂತೇಳಿ ಆ ಪಟ್ಟಿಯನ್ನು ಬಿಡುಗಡೆ ಮಾಡಲಿ. ಇವತ್ತು ಬೇಕಾದ್ರೆ ನಾವೆಲ್ಲರೂ ಕೂಡ ಒಂದೇ ವೇದಿಕೆಯಲ್ಲಿ ಕುಂತು ಕಾಂಗ್ರೆಸ್ ಒಳ್ಳೆ ಕೆಲಸ ಮಾಡಿದ್ರು, ಕಾಂಗ್ರೆಸ್ ಅಭಿವೃದ್ಧಿ ಕೆಲಸಗಳು ಮಾಡಿದ್ರು, ಭಾರತೀಯ ಜನತಾ ಪಾರ್ಟಿ ಅಭಿವೃದ್ಧಿ ಮಾಡಿದ್ರು ಅಂತೇಳಿ ಸವಾಲಾಗಿ ನಾವೆಲ್ಲರೂ ಸ್ವೀಕಾರವನ್ನು ಮಾಡಿ ಚರ್ಚೆಯನ್ನು ನಾನು ಮೊನ್ನೆ ನೋಡ್ತಾ ಇದ್ದೀವಿ. ಯಾವ ರೀತಿ ಇವತ್ತು ನೀವು ಈ ಸರ್ಕಾರ ಬಂದ ನಂತರ ಇವತ್ತು ಮೊನ್ನೆ ಬಾಗಲಕೋಟೆ ಪಟ್ಟಣದಲ್ಲಿ ಇವತ್ತು ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವ ನಡೀತಾ ಇತ್ತು. ಆ ಜಯಂತ್ಯೋತ್ಸವ ಸಂದರ್ಭದಲ್ಲಿ ಇವತ್ತು ಎಲ್ಲ ಒಂದು ಕಡೆ ಕಲ್ಲು ತೂರಾಟ ಆಗುವಂತ ಕೆಲಸ ಮಾಡಿದ್ರು. ಕಲ್ಲು ತೂರಾಟ ಆದಂತ ಟೈಮಲ್ಲಿ ಇವತ್ತು ಮುಖ್ಯಮಂತ್ರಿಗಳಾಗಿರ್ಬೋದು, ಗೃಹ ಮಂತ್ರಿಗಳಾಗಿರ್ಬೋದು, ಎಲ್ಲರಿಗೂ ಪ್ರಶ್ನೆ ಕೇಳಿದಂತ ಟೈಮಲ್ಲಿ ಒಂದೇ ಒಂದು ಮಾತೆಂದ್ರೆ ನಮಗೆ ಗೊತ್ತಿಲ್ಲ, ನಮಗೆ ಗೊತ್ತೇ ಇಲ್ಲ, ನಮಗೆ ನೋಡೇ ಇಲ್ಲ ಅನ್ನಂತ ಮಾತು ಗೃಹ ಮಂತ್ರಿಗಳು ಹೇಳ್ತಾರ. ಅದಕ್ಕೋಸ್ಕರವಾಗಿ ಇಲ್ಲಿ ನಿಮ್ಮ ಎಲ್ಲರ ಆಶೀರ್ವಾದದಿಂದ ಇವತ್ತು ಭಗವಧ್ವಜ ಹಾರಬೇಕು ಅಂದ್ರೆ ಶಿವಾಜಿ ಮಹಾರಾಜರ ಜಯಂತಿ ಸಲುವಾಗಿ ಏನು ಕಲ್ಲು ತೂರಾಟ ಮಾಡಿದ್ರು, ಕೇಸರಿ ಬಾವುಟ ಹಾರಬೇಕಾದ್ರೆ ಚರಂತಿ ಮಟ್ಟವನ್ನು ಇವತ್ತು ರೈತರ ಮಕ್ಕಳ ವಿಚಾರದಲ್ಲಿ ಬಹಳಷ್ಟು ಯೋಜನೆಗಳನ್ನು ನಾವು ಕೊಟ್ಟಿದ್ದೀವಿ. ಆದ್ರೆ ಎಲ್ಲ ಯೋಜನೆಗಳು ನಿಂತೋಗಿ ಬಿಟ್ಟಿದಾವ. ರೈತರೆಲ್ಲರೂ ಆತ್ಮಹತ್ಯೆಗಳನ್ನು ಮಾಡ್ಕೊಂತ ಇದ್ದಾರ. ಇವತ್ತು ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ನಮ್ಮ ಭಾಗಕ್ಕೆ ಬಹಳ ಅನ್ಯಾಯ ಆಗಿದೆ. ಇವೆಲ್ಲ ವಿಚಾರಗಳನ್ನು ಮುಂದಿನ ದಿನಗಳಲ್ಲಿ ತಿಳಿಸುವಂತ ಕೆಲಸ ಮಾಡಿ ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಗೆಲುವು. ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಜೆಪಿ ಕಾರ್ಯಕರ್ತರು, ಮುಖಂಡರು ಹಾಗೂ ಸ್ಥಳೀಯ ನಾಗರಿಕರು ಭಾಗವಹಿಸಿ ಅಭ್ಯರ್ಥಿಗೆ ಬೆಂಬಲ ಸೂಚಿಸಿದ್ದಾರೆ. ಪ್ರಚಾರದ ವೇಳೆ ಕಾರ್ಯಕರ್ತರ ಉತ್ಸಾಹ ಗಮನಾರ್ಹವಾಗಿತ್ತು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.